ಆ್ಯಕ್ಚುಲಿ ನಿಮ್ಗೆಲ್ರಿಗೂ ಸಾರಿ ಕೇಳ್ತೀನಿ ಬಿಕಾಸ್ ಇಂದ ಅವಳಿಗೆ ಸ್ವಲ್ಪ ಮೆಟೀರಿಯಲ್ಸ್ನ ಕಳಿಸಿದ್ರು. ಸೊ ಮಾಂಟೆಸರಿ ಮೆಟೀರಿಯಲ್ಸು. ಹೆಂಗಿದೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಯಪ್ಪ ಫ್ಯಾಮಿಲಿ ಬ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಆ್ಯಕ್ಚುಲಿ ನಿಮ್ಗೆಲ್ರಿಗೂ ಸಾರಿ ಕೇಳ್ತೀನಿ ಬಿಕಾಸ್ ಲಾಸ್ಟ್ ವಿಡಿಯೋನಲ್ಲಿ ನಂದು ಲಾಂಗ್ ವಿಡಿಯೋನಲ್ಲಿ ತುಂಬಾ ಮಿಸ್ಟೇಕ್ಗಳನ್ನ ಮಾಡಿದ್ದೀನಿ. ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ಆ ವಿಡಿಯೋ ತುಂಬ ಹಳೆ ವಿಡಿಯೋ. ಅದನ್ನು 2 ಟೈಮ್ಸ್ ನಾನು ಅಪ್ಲೋಡ್ ಮಾಡಿದಾಗ 2 ಟೈಮ್ಸ್ ಕೂಡ ಯೂಟ್ಯೂಬ್ ಅವರು ಡಿಲೀಟ್ ಮಾಡಿಬಿಟ್ರು ವಿಡಿಯೋನ. ರೀಸನ್ ಏನಂತಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ನನಗೆ ಮೇಲ್ನ ಕಳಿಸಿದ್ರು. ಸೊ ಅದರಲ್ಲಿ ಚೈಲ್ಡ್ ಸೇಫ್ಟಿ ಇಲ್ಲ ಅಂತ. ಸೊ ನನಗೆ ತುಂಬ ಕನ್ಫ್ಯೂಷನ್ ಆಗೋಯಿತು. ಯಾವ ಥರ ಮಿಸ್ಟೇಕ್ ಮಾಡಿದ್ದೀನಿ, ಯಾವ ಥರ ಚೈಲ್ಡ್ ಸೇಫ್ಟಿ ಇಲ್ಲದಿರೋ ಥರ ವಿಡಿಯೋನ ಹಾಕಿದ್ದೀನಿ ಅಂತ ತುಂಬಾ ಕನ್ಫ್ಯೂಷನಲ್ಲಿ ಆಗಿಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಚೆಕ್ ಮಾಡಿ ಒಂದು ವಿಡಿಯೋನಲ್ಲಿ ನನ್ನ ಮಗಳಿಗೆ ಡ್ರೆಸ್ ಚೇಂಜ್ ಮಾಡೋದನ್ನ ಒಂದು ವಿಡಿಯೋ ಕ್ಲಿಪ್ ಇತ್ತು. ಸೊ ಆ ಕ್ಲಿಪ್ಪೇ ಮಿಸ್ಟೇಕ್ ಇರ್ಬೋದು ಅಂತ ಅಂದ್ಕೊಂಡು ಸೊ ಅದೊಂದು ಕ್ಲಿಪ್ನ ಡಿಲೀಟ್ ಮಾಡಿಬಿಟ್ಟು ಸೊ ಆ್ಯಡ್ ಮಾಡಿ ಹಾಕಿದ್ದೀನಿ. ಸೊ ಆ ವಿಡಿಯೋ ಎಡಿಟಿಂಗ್ ಪ್ರೋಸೆಸ್ಸಲ್ಲಿ ಅರ್ಜೆನ್ಸಿಯಲ್ಲಿ ಅಪ್ಲೋಡ್ ನೋಡೋಣ ಈ ಸರಿ ರಿಜೆಕ್ಟ್ ಮಾಡ್ತಾರಾ, ಏನು ಮಾಡ್ತಾರೆ, ಏನೋ ಒಂದು ಮೈಂಡಲ್ಲಿ ಅಪ್ರೂವಲ್ ಮಾಡ್ತಾರೋ ಇಲ್ವೋ, ಏನೋ ಒಂದು ತುಂಬಾ ಕನ್ಫ್ಯೂಷನ್ ನೋಟ್ನಲ್ಲಿ. ಆ್ಯಂಡ್ ಇನ್ನೊಂದು ಏನಂದರೆ ಅಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡಿಕೊಂಡು ಎಡಿಟ್ ಮಾಡಿ ಆಲ್ಮೋಸ್ಟ್ 2 ಡೇಸ್ ನಾನು ಟೈಮ್ ತೊಗೊಂಡಿದ್ದೀನಿ ಎಡಿಟ್ ಮಾಡೋದಕ್ಕೆ. ಬಿಕಾಸ್ ಮನೆ ಕೆಲಸಗಳ ಜೊತೆಗೆ ನನ್ನ ಮಗಳು ನೋಡ್ಕೊಳ್ಳೋ ಜೊತೆಗೆ ಎಡಿಟ್ ಮಾಡೋದು ತುಂಬ ಕಷ್ಟ ಅಲ್ವಾ. ಸೊ ನೈಟ್ 2 o'clockವರೆಗೂ ನಿದ್ದೆ ಮಾಡ್ದಂಗೆ ಎಡಿಟ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಂತ ತುಂಬಾ ಬೇಜಾರಾಗೋಗಿತ್ತು. ಸೊ ಇನ್ಮೇಲೆ ವಿಡಿಯೋನೇ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೆ. ಅಷ್ಟು ತುಂಬ ಮನಸ್ಸಿಗೆ ನೋವಾಗಿತ್ತು. ಕನ್ಫ್ಯೂಷನಲ್ಲಿ ಇಟ್ಕೊಂಡೇ ಅದನ್ನು ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟೆ. ಸೊ ಅದರಲ್ಲಿ ತುಂಬಾ ಮಿಸ್ಟೇಕ್ ಇದೆ. ಕೆಲವೊಂದು ಕಡೆ ಮ್ಯೂಟ್ ಆಗಿದೆ ವಾಯ್ಸು, ಕೆಲವೊಂದು ಕಡೆ ಡಬಲ್ ವಾಯ್ಸ್ ಕೇಳಿಸ್ತಾ ಇದೆ. ಈ ಥರ ತುಂಬ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ಸೊ ದಯವಿಟ್ಟು ಸಾರಿ, ಕ್ಷಮಿಸಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಆ ಥರ ಏನು ಇಲ್ದಿರೋ ಥರ ನೋಡ್ಕೊಳ್ತೀನಿ. ಸೊ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ಟೈಮ್ ಬಂದು 3 o'clock ಆಗಿದೆ. ಸೊ ಈಗ ನನ್ನ ಮಗಳು ಸ್ಕೂಲಿಂದ ಬರೋ ಟೈಮು 3:20 ಅವಳಿಗೆ ಸ್ಕೂಲಿಂದ ಬಿಡ್ತಾರೆ. ಸೊ ನನ್ನ ಹಸ್ಬೆಂಡ್ ಕರ್ಕೊಂಬರ್ತಾರೆ ಇವಾಗ. ಅವಳಿಗೆ ಈಗ ತಿನ್ನೋಕ್ಕೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಬೇಕಂತ ಕೊಡೋಣ, ಮಲ್ಟಿಗ್ರೈನ್ ದೋಸೆ ಮಾಡಿಕೊಡೋಣ ಅಂತ ದೋಸೆ ಕಲಸಿಟ್ಟಿದ್ದೀನಿ. ದೋಸೆ ಮಾಡಿಕೊಡ್ತೀನಿ ಅವಳು ಬಂದಮೇಲೆ. ಸೊ ನಮ್ಮ ಮನೆಯಲ್ಲಿ ಮುಂಚೆನೇ ನಾನು ಹೇಳಿದ್ದೀನಿ ತುಂಬ ಬ್ಲಾಗಲ್ಲಿ, ಬೆಳಗ್ಗೆನೇ ಅನ್ನ ಸಾಂಬಾರೆಲ್ಲ ಆಗೋಗುತ್ತೆ. ಸೊ ಅಡುಗೆದು ಏನೂ ಟೆನ್ಷನ್ ಇರೋಲ್ಲ. ಮಧ್ಯಾಹ್ನ ಏನಾದರೂ ತಿಂಡಿನೇ ಬೇಕು ಅಂತಂದರೆ ಬ್ರೇಕ್ಫಾಸ್ಟೇ ಮಾಡ್ಕೊತೀನಿ. ಚಪಾತಿ, ದೋಸೆ ಈ ಥರ ಸಾಂಬಾರಿಗೆ ಗೊತ್ತಲ್ಲ ಹೇಗೂ. ಸೊ ಅದಕ್ಕೆ ತುಂಬಾ ಸಿಂಪಲ್ಲಾಗಿ ನನ್ನ ಲಂಚು ಮತ್ತು ಬ್ರೇಕ್ಫಾಸ್ಟ್ಗಳನ್ನ ಮುಗಿಸ್ಕೊತೀನಿ. ಸೊ ಈಗ ಅವಳು ಬರೋಷ್ಟು ಅವಳಿಗೆ ದೋಸೆ ಪ್ರಿಪೇರ್ ಮಾಡಿಬಿಟ್ಟು ಆ್ಯಂಡ್ ಅವಳು ಸ್ಕೂಲಿಂದ ಅವಳಿಗೆ ಸ್ವಲ್ಪ ಮೆಟೀರಿಯಲ್ಸ್ನ ಕಳಿಸಿದ್ರು. ಸೊ ಮಾಂಟೆಸರಿ ಮೆಟೀರಿಯಲ್ಸು. ಸೊ ತೋರಿಸ್ತೀನಿ ನಿಮಗೆ ಈ ಮೆಟೀರಿಯಲ್ಸ್ ಎಲ್ಲ ಏನೇನು ಅಂತ. ಸೊ ಅದನ್ನೆಲ್ಲ ಇನ್ನೂ ಆರ್ಗನೈಸೇ ಮಾಡಿಲ್ಲ. ಆಲ್ಮೋಸ್ಟ್ 1 ತಿಂಗಳಾಯಿತು ಸ್ಕೂಲ್ ಸ್ಟಾರ್ಟ್ ಆಗಿ. ಅದನ್ನೆಲ್ಲ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಅದನ್ನೆಲ್ಲ ಇವತ್ತು ತಂದು ಇಟ್ಕೊಂಡೆ. ಸೊ ಊಟದ ಜೊತೆ ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಅಂತ ಫ್ರಿಡ್ಜ್ ಓಪನ್ ಮಾಡಿದ್ರೆ ತರಕಾರಿನೇ ಇರಲಿಲ್ಲ. ಸೊ ಪುಟಾಣಿ 2 ಕ್ಯಾರೆಟ್ ಇತ್ತು, ಹಾಗೆ ಒಂದು ಅರ್ಧ ಸೌತೆಕಾಯಿ ಇತ್ತು. ಸೊ ಅದನ್ನೇ ಹಚ್ಕೊಂಡು ಸಲಾಡ್ನ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಹಾಗೆ ದೋಸೆ ಮಾಡ್ಕೊಳ್ಳುವಾಗ ಬೇರೆ ಏನೂ ಕೆಲಸ ಇರಲ್ಲ. ದೋಸೆ ಬೇಯೋವರೆಗೂ ನಾನು ಸ್ವಲ್ಪ ಅದು ಇದು ಏನಾದರೂ ಕೆಲಸಗಳನ್ನ ಮಾಡ್ಕೊತೀನಿ. ಸೊ ಹಾಗೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನು ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಇನ್ನೇನು ಅವಳು ಬರೋಷ್ಟರಲ್ಲಿ ನನ್ನ ಕೆಲಸಗಳು ಸ್ವಲ್ಪ ಮುಗಿಸ್ಕೊಂಡ್ರೆ ಆಮೇಲೆ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ. ಸೊ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ಕೊಳ್ದಿರ ಬೇರೆ ಕೆಲಸನ ಅಟ್ ಎ ಟೈಮ್ ಮಾಡ್ಕೋತಾ ಇರ್ತೀನಿ. ಇನ್ನು ನಾನು ಸ್ವಲ್ಪ ಹೊರಗಡೆಯಿಂದ ಕೆಲವೊಂದು ಐಟಮ್ಸ್ಗಳನ್ನ ತಂದಿದ್ದೆ. ಸೊ ಅದನ್ನೆಲ್ಲ ನೋಡ್ತಾ ಇದ್ಲು ಅವಳು ಬಂದು. ಆ್ಯಂಡ್ ಹಾಗೆ ಆನ್ಲೈನಿಂದ ಒಂದು ಚಾಟ್ ಕೂಡ ಬಂದಿತ್ತು, ಅದು ಓಪನ್ ಮಾಡ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ಇವತ್ತು ನನ್ನ ಹಸ್ಬೆಂಡ್ ಜೊತೆ ಆಫೀಸ್ಗೆ ಹೋಗೋಣ ಅಂತ ಅಂದ್ಕೊಂಡೆ.
ಯಾಕಂತಂದರೆ ಮನೇಲಿದ್ದರೆ ನಿಶ್ಮಿತಾ ಬರೀ ಫೋನ್ ಇಟ್ಕೊಂಡೇ ಕೂತ್ಕೊಂಡಿರ್ತಾಳೆ. ಸೊ ಈಗ ನನಗೆ ಏನಾದರೂ ಕೆಲಸಗಳಿರುತ್ತೆ, ಎಡಿಟಿಂಗ್ ಆಗಲಿ ಈ ಥರ ವಿಡಿಯೋ ಮಾಡೋದ್ರಿಂದ ಮೊಬೈಲಲ್ಲೇ ಇರೋದ್ರಿಂದ ನಾನು ಮೊಬೈಲ್ ಇಟ್ಕೊಂಡ್ರೆ ಅವಳು ಮೊಬೈಲ್ ಕೇಳ್ತಾಳೆ. ಹಾಗಾಗಿ ಅದೊಂದು ಸ್ವಲ್ಪ ಅವಾಯ್ಡ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ಆಫೀಸ್ಗೆ ಹೋದ್ರೆ ಅಲ್ಲಿ ಆಟಾಡ್ಕೊಂಡು ಇರ್ತಾಳೆ. ನಾನು ಎಡಿಟಿಂಗ್ ಕೆಲಸ ಏನಾದರೂ ಮಾಡ್ಕೋಬೋದು ಅಂತ ಅಂದ್ಕೊಂಡೆ. ಬಟ್ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದೆ 5:30 ಆಯಿತು ಮನೆಯಿಂದ. ಹಾಗಾಗಿ ಇವತ್ತು ಹೋದರೆ ಬೇರೆ ಕೆಲಸಗಳೇನೂ ಆಗಲ್ಲ, ಮನೇಲೂ ಕೆಲಸ ಆಗಲ್ಲ, ಅಲ್ಲೂ ಆಗಲ್ಲ ಅಂತ ಹೇಳಿ ಸುಮ್ಮನಾದೆ. ಇನ್ನು ಆಫೀಸ್ಗೆ ಹೋಗ್ತೀವಿ ಅಂತ ಗೊತ್ತಾಗಿದ ತಕ್ಷಣ ಇವಳು ತುಂಬಾ ಹಠ ಮಾಡ್ತಾಯಿದ್ಲು, ಹೋಗೋಣ ಇವತ್ತು ಅಂತ. ಸೊ ಬೇಡ, ಇವತ್ತು ನಾನು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿದೆ. ಸೊ ಇನ್ನು ಸಂಜೆ ಆಯ್ತಲ್ಲ, ಮನೆ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಸೊ ಕೆಲಸ ಎಲ್ಲ ಮಾಡಿ ನಾನು ಸ್ವಲ್ಪ ಟಯರ್ಡ್ ಆಗಿದ್ದೀನಿ. ಆದರೂ ಏನು ಮಾಡೋದು, ರೆಸ್ಟ್ ಮಾಡೋ ಅಂದರೆ ಆಗಲೇ ಇಲ್ಲ ಇವತ್ತು. ಸೊ ಇನ್ನು ಪಾರ್ಕಿಗೂ ಕರ್ಕೊಂಡು ಹೋಗಿಲ್ಲ ಅಂತಂದರೆ ಅವಳು ತುಂಬ ಬೇಜಾರು ಮಾಡ್ಕೊತಾಳೆ, ಸಪ್ಪಗಾಗ್ತಾಳೆ, ಎಲ್ಲ ಹಠ ಮಾಡ್ತಾಳೆ. ಹಾಗಾಗಿ ಇವತ್ತು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆದೆ. ಟೈಮ್ ಈಗ 6 o'clock ಆಗಿದೆ. ಸೊ ಮಳೆ ಬರೋ ಥರ ಇದೆ. ಮನೆಗೆ ಹೋಗೋಣ ಅಂತಂದರೆ ಇವಳು ಬರ್ತಾನೇ ಇಲ್ಲ ಇನ್ನು. ಹಬ್ಬ, ಇವಳನ್ನ ಆಟ ಆಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗೋಗುತ್ತೆ ನನಗೆ. ಮಳೆ ಬೇರೆ ಬಂದರೆ ನಾವು ಗಾಡೀಲಿ ಬಂದಿರೋದ್ರಿಂದ ಕಷ್ಟ ಆಗುತ್ತೆ ಅಂತ ಬೇಗ ಹೋಗೋಣ ಅಂತ ಅಂದರೆ 5 ನಿಮಿಷ ಅಂತ ತುಂಬ 1.5 hour 2 hours ಆಟ ಆಡ್ಬಿಟ್ಟಿದ್ದಾಳೆ ಅವಳು. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಈಗಾಗಲೇ ಮಧ್ಯಾಹ್ನ ಆಗೋಗಿದೆ. ಸೊ ನೆನ್ನೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಇವಳದು ಮಾಂಟೆಸರಿ ನಾನು ಹೇಳಿದ್ನಲ್ವಾ, ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಆರ್ಗನೈಸ್ ಮಾಡಬೇಕು ಅಂತ. ಸೊ ಈಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನೆನ್ನೆ ಇವಳು ಪಾರ್ಕ್ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 9 o'clock ಆಗೋಯ್ತು. 5 o'clock ಹೋಗಿದ್ದು ನಾವು ಇಲ್ಲಿಂದ. ಸೊ 9 o'clock ಆಯ್ತು. ಅಲ್ಲಿ 6:30 7ವರೆಗೂ ಆಟ ಆಡಿದ್ದಾಳೆ. ಅಲ್ಲಿಂದ ಅಮ್ಮನ ಮನೆಗೆ ಹೋಗ್ಬೇಕಂತ ತುಂಬ ಆಟ ಮಾಡಿದ್ಲು. ಅಲ್ಲಿ ಕರ್ಕೊಂಡು ಹೋಗಿ ಮನೆಗೆ ಬರೋಷ್ಟರಲ್ಲಿ ಲೇಟ್ ಆಯಿತು. ಸೊ ಆಗಲಿಲ್ಲ ನೆನೆ ಅದನ್ನೆಲ್ಲ ಆರ್ಗನೈಸ್ ಮಾಡೋಕ್ಕೆ. ಸೊ ಈಗ ಅವ್ಳ ಸ್ಕೂಲಿಗೆ ಬೇರೆ ಇನ್ನೂ ಟೈಮ್ ಇದೆ, ಒಂದು 15 minutes ಟೈಮ್ ಇದೆ. ಸೊ ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಪೌಚ್ಗಳು. ಈ ಪೌಚಲ್ಲಿ ನಂಬರ್ಸ್ ಹಾಕಿ ಕಾರ್ಡ್ಸ್ಗಳನ್ನ ಹಾಕಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಂಬರ್ 50. ಸೊ ಫ್ರೆಂಡ್ಸ್, ಇದು ಮಾಂಟೆಸರಿ ಮೆಟೀರಿಯಲ್ಸು. ನಾನು ತುಂಬ ಥಿಂಕ್ ಮಾಡ್ತಾ ಇದ್ದೆ, ಯಾಕೆ ಈ ಥರ ಎಲ್ಲ ಮೆಟೀರಿಯಲ್ಸ್ ಮನೆಗೆ ಕೊಟ್ಟಿದ್ದಾರೆ ಅಂತ. ಸೊ ಮಾಂಟೆಸರಿ ಥೀಮ್ ಬಂದ್ಬಿಟ್ಟು ಇದೇ ಥರ ಇರುತ್ತೆ. ಸೊ ಮಕ್ಕಳಿಗೆ ಅವ್ರಿಗೆ ಯಾವಾಗಲೂ ಏನೋ ಬಾಯ್ಪಾಠ ಮಾಡೋದಾಗಲಿ ಫೋರ್ಸ್ಫುಲಿ ಅವ್ರು ಏನೂ ಕಲಿಸೋದಿಲ್ಲ. ಸೊ ಫಸ್ಟು ಮಕ್ಕಳು ಸ್ಲೋ ಕಂಪೋಷನಲ್ಲಿ, ಸೊ ಮಕ್ಕಳು ಸ್ಲೋ ಆಗಿ ಕಲೀಲಿ. ಫಸ್ಟು ಫೀಲ್ ಮಾಡಬೇಕು, ಅಬ್ಸರ್ವ್ ಮಾಡಬೇಕು, ಟಚ್ ಮಾಡಬೇಕು. ಸೊ ಈ ಕಾನ್ಸೆಪ್ಟಲ್ಲಿ ಅವ್ರಿಗೆ ಇರುತ್ತೆ. ಅವ್ರ ಲರ್ನಿಂಗ್ ಪ್ರೋಸೆಸ್ ಈ ಥರ ಇರುತ್ತೆ. ಸೊ ಹಾಗಾಗಿ ಈ ಥರ ಮೆಟೀರಿಯಲ್ಸು ಅವ್ರಿಗೆ ಇದೆ. ಸೇಮ್ ಮೆಟೀರಿಯಲ್ಸ್ ಸ್ಕೂಲಲ್ಲೂ ಇರುತ್ತೆ. ಸೊ ಅಲ್ಲಿ ಅವ್ರು ಏನೇನು ಕಲ್ತಿರ್ತಾರೆ, ಸೊ ಅದನ್ನು ಬಂದು ಮನೆಯಲ್ಲಿ
ಸೊ ಎಲ್ಲ ಈಸಿಯಾಗಿ ಕ್ಯಾಚ್ ಮಾಡ್ತಾರೆ. ಹಾಗಾಗಿ ಈ ಥರ ಇರುತ್ತೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ 14, ಈಗ ನಾವು ಅವಳಿಗೆ ಒಂದು ನಂಬರ್ ಹೇಳಿದ್ರೆ 14 ನಂಬರ್ನ ಕಾರ್ಡ್ಸ್ನ ತಗೋಬಾ ಅಂತಂದ್ರೆ ಸೊ ಅವಳೋಗಿ 14 ನಂಬರ್ನ ತಗೋಬರ್ತಾಳೆ. ಅಲ್ಲಿ ಅವಳು ನಂಬರ್ಸ್ನು ಕಲಿತಾಳೆ. ಸೊ ದೆನ್ ನೆಕ್ಸ್ಟ್ ಅದರಲ್ಲಿ ಏನಿದೆ ಥಿಂಗ್ಸ್, ಸೊ ಇದು ಒಂದು ಥಿಂಗ್, ಸೊ ಥಿಂಗ್ಸ್ ಅನ್ನೋದನ್ನ ಕಲಿತಾಳೆ. ಹಾಗೆ ಅದ್ರಲ್ಲಿ ಏನಿದೆ ಫ್ರೂಟ್ಸ್, ಸೊ ಫ್ರೂಟ್ಸ್ನ ಕಲಿತಾಳೆ. ಅದರಲ್ಲಿ ಏನೇನು ಫ್ರೂಟ್ಸ್ ಇದೆ, ಸೊ ವೆರೈಟೀಸ್ ಆಫ್ ಫ್ರೂಟ್ಸ್ ಇಲ್ಲ ವೆಜಿಟೇಬಲ್ಸ್ ಏನಿದೆ, ಅದರಲ್ಲಿ ಏನು ಪದಾರ್ಥ ಇದೆ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಇರುತ್ತೆ ಇವರು ಮಾಂಟೆಸರಿ ಕಾನ್ಸೆಪ್ಟ್. ಸೊ ಒಂದು ರೀತಿ ಚೆನ್ನಾಗಿದೆ. ಸೊ ಫೋರ್ಸ್ಫುಲಿ ನಾವು ಇದು ವೆಜಿಟೇಬಲ್ಲು ಇದು ಫ್ರೂಟ್ಸು ಬಾಯಿಪಾಠ ಮಾಡಿಸೋ ಅವಶ್ಯಕತೆನೇ ಇರೋದಿಲ್ಲ ಅವರಿಗೆ. ಸೊ ಇದೊಂದು ಈಸಿ ಮೆಥಡ್ ಅಂತ ಹೇಳ್ಬೋದು. ಸೊ ನಾನಂತೂ ಈ ಥರ ಎಲ್ಲ ಕೊಟ್ಟಾಗ ಹೇಗೆ ಕಲಿತಾಳೋ ಏನೋ, ಏನಾದರೂ ತೊಗೊಂಡು ಬಂದಂದ್ರೆ ತೊಗೊಂಬಂದು ಅಲ್ಲೇ ಬಿಸಾಕ್ಬಿಡ್ತಿದ್ಲು, ಏನಾದರೂ ತರಲೆ ಮಾಡೋಳು. ಬಟ್ ಈಗ 1 ಮಂತ್ ಆಗಿದೆಯಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿ, ಸೊ ಅಲ್ಲಿ ಡೈಲಿ ನೋಡ್ತಾಳಲ್ವ ಅವ್ರ ಟೀಚರ್ಸ್ ಎಲ್ಲ ಹೇಳ್ಕೊಡೋದು, ಅಲ್ಲೆಲ್ಲ ಕಲಿತು ಸೊ ಮನೆಗೆ ಬಂದು ಈಗ ನಾನೇ ಜೋಡಿಸ್ತೀನಿ, ನಾನು ನೋಡ್ಕೊಂಡಿದ್ದೀನಿ ಎಲ್ಲೆಲ್ಲಿ ಏನೇನು ಇಟ್ಕೋಬೇಕು ಅನ್ನೋದನ್ನ ತಿಳ್ಕೊಂಡಿದ್ದಾಳೆ. ಆ್ಯಂಡ್ ಮತ್ತು ಇನ್ನೊಂದು ಏನಂದರೆ ಅವ್ರಿಗೆ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಮಕ್ಕಳಿಗೆ. ಸೊ ಡಿಸಿಪ್ಲಿನ್ ಕಲಿತಾರೆ. ಆ್ಯಂಡ್ ಈಗ ಒಂದು ವಸ್ತುನ ತಗೊಂಡು ಮತ್ತೆ ವಾಪಸ್ ಅದನ್ನು ಅಲ್ಲೇ ಇಡಬೇಕು. ದಿಸ್ ಇಸ್ ಮೈ ಥಿಂಗ್, ಇದನ್ನ ನಾನು ಕಾಪಾಡ್ಕೋಬೇಕು, ಅದನ್ನ ಹುಷಾರಾಗಿ ಇಟ್ಕೋಬೇಕು ಅನ್ನೋದನ್ನ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದು ಈ ಕಾನ್ಸೆಪ್ಟಲ್ಲಿ ಇರುತ್ತೆ ಅವರಿಗೆ. ಓಕೆ ಬಂದಾರಿ, ಟೈಮ್ ಆಯಿತು. ಬಾ ಜೋಡ್ಸು, ಬನ್ನಿ ಥಿಂಗ್ಸ್ ಏನೇನು ಅಲ್ಲಿ ಮ್ಯಾಮ್ ಏನು ಇಟ್ಟಿದ್ದಾರಲ್ಲ ಇಡು, ಅದು ಓಪನ್ ಮಾಡ್ತೀಯಾ? ಓಪನ್ ಮಾಡಿ ಇಟ್ಟಿದ್ದಾರ ಹಂಗೆ ಇಟ್ಟಿದ್ದಾರಾ ಮೇಡಮು? ಓಪನ್ ಮತ್ತೆ ಓಪನ್ ಮಾಡಿ ಇಡಿ. ಇದನ್ನ ಹುಕ್ ಹಾಕೊಡ್ಲಾ ಇಲ್ಲಿ? ಎಲ್ಲಿಡೋದು ನೋಡು. ಪಲ್ಕೆ ಕೆಳಗಡೆ ಇಡಿ. ಓಕೆ ಡನ್. ಎಲ್ಲಿ ಕೊಡು. ಹುಷಾರು ಅಮ್ಮ, ಹುಷಾರು ಮಳೆ. ಫ್ರೆಂಡ್ಸ್ ನೋಡಿ, ಇವಳಿಗೆ ನಮಗೆ ಸ್ಟಾರ್ಟಿಂಗ್ ತುಂಬಾನೇ ಒಂಥರ ಕಾಮಿಡಿ ಅನ್ನಿಸ್ತು. ಈ ಥರ ಡಸ್ಟ್ ಪ್ಯಾನು ಸೆಟ್ಟು ಮತ್ತು ಈ ಥರ ಟ್ರೇ ಕೊಟ್ಟಿದ್ದಾರೆ. ಆ್ಯಂಡ್ ನೋಡಿ ಕಾಫಿ ಕುಡಿಯೋ ಗ್ಲಾಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಮಾಲ್ ಪೊರ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಕಿಚನ್ಗೆ ನಾವು ಏನೇನು ಬಳಸ್ತೀವಿ ಅದನ್ನೆಲ್ಲ ಕೊಟ್ಟಿದ್ದಾರೆ. ಏನಕ್ಕೆ ಇವರು ಈ ಥರದ್ದೆಲ್ಲ ಕೊಟ್ಟಿದ್ದಾರೆ, ಏನು ಕಲಿತಾರೆ ಇವರು ಅಂತ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಏನಂತ ಫೀಲ್ ಆಗುತ್ತೆ ಗೊತ್ತಾ? ಸೊ ಇವಳು ಪ್ರತಿದಿನ ಕಿಚನ್ಗೆ ನಾನು ಏನಾದರೂ ಕೆಲಸ ಮಾಡ್ತಾ ಇದ್ದಾಗ ಬರ್ತಾಳೆ, ಹೇಳ್ತಾಳೆ. ಅವಾಗ ಇಂಗ್ಲೀಷ್ ವರ್ಡ್ಸಲ್ಲಿ ಹೇಳ್ತಾಳೆ. ಸೊ ಇದು ಅವ್ರಿಗೆ ಗೊತ್ತು. ಈಗ ಮುಂಚೆ ನಾವೇನಾದರೂ ಹೇಳ್ಕೊಟ್ರೆ ಹೇಳ್ತಿರ್ಲಿಲ್ಲ, ಇಂಗ್ಲೀಷಲ್ಲಿ ಏನಾದರೂ ವರ್ಡ್ಸ್ ಹೇಳ್ಕೊಟ್ರೆ ಕಲಿತಾನೆ ಇರಲಿಲ್ಲ. ಈಗ ಅವಳೇ ಬಂದು ಕೇಳ್ತಾಳೆ. ಡಸ್ಟ್ ಪ್ಯಾನ್ ಕೇಳಿದ್ರೆ ತಂದು ಕೊಡ್ತಾಳೆ. ಆ್ಯಂಡ್ ಬ್ರೂಮ್ ಅಂದರೆ ಗೊತ್ತಾಗತ್ತೆ ಏನು ಅಂತ, ಪೊರ್ಕೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಗ್ಲಾಸ್ ಅಂದರೆ ಗೊತ್ತಾಗತ್ತೆ. ಆ್ಯಂಡ್ ಇನ್ನೂ ಏನೇನೋ ಇದೇನು ಹೇಳ್ತಾರೆ, ಇದು ಚಪಾತಿ ಮನೆ, ಇದನ್ನು ಕೂಡ ಹೇಳ್ತಾಳೆ. ಆ್ಯಂಡ್ ಸೊ ಸುಮಾರು ಈ ಥರದ್ದು ಕೆಲವೊಂದು
ನಾವು ಹೇಳ್ಕೊಟ್ರೆ ಅವ್ರು ಕಲಿದೇ ಇರೋದನ್ನ ಸ್ಕೂಲಲ್ಲಿ ಕಲ್ತ್ಕೊಂಡು ಬಂದು ಅರ್ಥ ಮಾಡ್ಕೊತಾರೆ. ಸೊ ನೋಡಿ ಈಗ ನಾವು ಕಲ್ಸೋದು ಹೇಗಿರುತ್ತೆ, ಯಾವ ಸ್ಕೂಲಲ್ಲಿ ಈ ಥರ ಮೆಥಡಲ್ಲಿ ಕಲಿಸ್ತಾರಲ್ವ, ಸೊ ಖುಷಿ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ಆ್ಯಕ್ಚುಲಿ ಇದ್ರದ್ದೇ ಒಂದು ವಿಡಿಯೋ ಕಳಿಸಿದ್ದಾರೆ ನಮಗೆ, ಇದನ್ನೆಲ್ಲ ಹೇಗೆ ಆರ್ಗನೈಸ್ ಮಾಡ್ಕೋಬೇಕು ಅಂತ. ಸೊ ಅದನ್ನು ನೋಡಿಕೊಂಡು ನಾನು ಆರ್ಗನೈಸ್ ಮಾಡ್ಕೋತೀನಿ. ಈಗ ಸ್ಕೂಲಿಗೆ ಟೈಮ್ ಆಯಿತು. ಇದನ್ನ ಒಂದು 1 ಮಂತ್ ಶುರುವಾಗಿದೆ ಸ್ಕೂಲ್ ಸ್ಟಾರ್ಟ್ ಆಗಿ. ಅವತ್ತಿಂದ ಇವತ್ತಿನವರೆಗೂ ಹಾಗೆ ಇಟ್ಟಿದ್ದೀನಿ, ಏನೂ ಆರ್ಗನೈಸ್ ಮಾಡೋಕ್ಕೆ ಆಗಿಲ್ಲ. ಸೊ ಮನೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ನು, ಹೋರಾಟ, ಅದು ಇದು ಅಂತ ಆಗ್ತಾನೇ ಇರಲಿಲ್ಲ. ಆ್ಯಂಡ್ ಎಲ್ಲೂ ಅರ್ಧ ಆಗೋಗುತ್ತೆ ಮಾಡೋದ್ರಿಂದ ಹಾಗೆ ಇಟ್ಟಿದೆ. ಸೊ ಈಗ ಸದ್ಯಕ್ಕೆ ಈ ಥರ ಇಟ್ಕೊಂಡು ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಆಮೇಲೆ ನಾನು ನಿಧಾನಕ್ಕೆ ಮೊಬೈಲಲ್ಲಿ ನೋಡ್ಕೊಂಡು ವಿಡಿಯೋನ ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡ್ಕೋತೀನಿ. ಸೊ ಅವ್ರಿಗೆ ಈಸಿ ಆಗುತ್ತೆ. ಈಗ ನಾನೇನಾದರೂ ಕೇಳಿದ್ರೆ ತಂದು ಕೊಡೋಕ್ಕೆ ಈಸಿ ಆಗುತ್ತೆ, ಅವ್ರು ಉಳ್ಕೋಷ್ಟು ಇರೋದಿಲ್ಲ. ಹಾಗೆ ಇದು ಹೇಳಬೇಕಾ ನೋಡಿ, ಇದು ಆಲ್ಫಬೆಟ್ಸ್. ಇದರಲ್ಲಿ ಈ ಬಾಕ್ಸಲ್ಲಿ ಆಲ್ಫಬೆಟ್ಸ್ ಇದೆ ನೋಡಿ, ಆಲ್ಫಬೆಟ್ಸ್ ಇದೆ. ಸ್ಮಾಲ್ ಲೆಟರ್ಸ್, ಬಿಗ್ ಲೆಟರ್ಸ್ ಎಲ್ಲ ಇದೆ. ಸೊ ಈಗ ನಾವೇನು ಕೇಳ್ತೀವಿ ಅವಳು ಈಸಿಯಾಗಿ ತೆಗೆದುಕೊಡ್ತಾಳೆ. ಸೊ ಅವಳಿಗೆ ಗೊತ್ತಾಗತ್ತೆ ಯಾವುದು ಸ್ಮಾಲ್ ಯಾವುದು ಬಿಗ್ ಅಂತ. ಸೊ ಆ ಕಾನ್ಸೆಪ್ಟ್ ಇದು. ಓಕೆನಾ? ಹೇಳ್ದೆ ಎತ್ತಿಡಿ ಈಗ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಇವತ್ತಿನ ನನ್ನ ಬ್ಲಾಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್